ಶೆಟ್ಟಿ ಇವರು ಮಾಲಾರ್ಪಣೆಯನ್ನ ಮಾಡಿ ಸನ್ಮಾನಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ. ಧನ್ಯವಾದಗಳು. ಇನ್ನು ಈ ಕಾರ್ಯಕ್ರಮದ ಮತ್ತೋರ್ವ ವಿಶೇಷ ಕಾರ್ಯಕ್ರಮ ಮಿಂಚಿನ ಸಂಚಲನ. ಆ ಮಿಂಚಿನ ಸಂಚಲನವನ್ನು ನೆರವೇರಿಸಲು ಬಂದಿರತಕ್ಕಂಥ ಅತಿಥಿಗಳಲ್ಲಿ ಓರ್ವರು ಶ್ರೀ ರಾವ್ ಸಾಬ್ ಮಾನೆ, ಶ್ರೀ ಕಾಶಿಲಿಂಗೇಶ್ವರ ಅಗ್ರೋ ಸೆಂಟರ್ ಕಣ್ಣೊಳ್ಳಿ ಶ್ರೀಯುತರಿಗೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾದ ಸುಸ್ವಾಗತವನ್ನು ಕೋರ್ತಾ ಶ್ರೀಯುತರನ್ನ ರಮೇಶ್ ಪೀರ್ಶೆಟ್ಟಿ ಇವರು ಮಾಲಾರ್ಪಣೆ, ಸನ್ಮಾನ, ಸವಿನೆನಪಿನ ಕಾಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹೂವಾದರೆ ನಾನು ಪಾದದಲ್ಲಿರುವೆ, ಹುಲ್ಲಾದರೆ ನಾನು ಆ ತುಂಗೆಯ ದಡದಲ್ಲಿರುವೆ, ಮಳೆಯಾದರೆ ನಾನು ಮಲೆನಾಡಿನ ಮೈಯನ್ನು ತೊಳೆವೆ, ಒಳೆಯಾದರೆ ನಾನು. ಧನ್ಯವಾದಗಳು. ಈ ಮಿಂಚಿನ ಸಂಚಲನ ಕಾರ್ಯಕ್ರಮವನ್ನು ನೆರವೇರಿಸಲು ಆಗಮಿಸಿರ್ತಕ್ಕಂಥ ಇನ್ನೋರ್ವರು ಶ್ರೀ ರಾಜಾರಾಮ್ ನಾರಾಯಣ್ ಗಾಯಕ್ವಾಡ್, ಮಾಜಿ ಸದಸ್ಯರು, ಗ್ರಾಮ ಪಂಚಾಯತ್ ಕಲಬೆಳಗಿ ಶ್ರೀಯುತರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಸಚಿನ್ ಬೆಳಗಿ ಇವರು ಸನ್ಮಾನ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಾನು ಪಂಪನ ಪುಟದಲ್ಲಿ ಮೆರವೆ, ದನಿಯಾದರೆ ನಾನು ಕೋಗಿಲ ದನಿಯಾಗಿರುವೆ, ನುಡಿಯಾದರೆ ನಾನು ಸಿರಿಗನ್ನಡ ನುಡಿಯಾಗಿರುವೆ, ನುಡಿಯಾದರೆ ನಾನು ಸಿರಿಗನ್ನಡ ನುಡಿಯಾಗಿರುವೆ. ಧನ್ಯವಾದಗಳು. ಇದೇ ಮಿಂಚಿನ ಸಂಚಲನ ಕಾರ್ಯಕ್ರಮದಲ್ಲಿ ಅತಿಥಿಗಳೊಟ್ಟಿಗೆ ಜೊತೆಯಾಗ್ತಾ ಇರತಕ್ಕಂಥ ಶ್ರೀ ರಾಮಣ್ಣ ಗಾಯಕ್ವಾಡ್, ಶ್ರೀ ಕಾಶಿಲಿಂಗೇಶ್ವರ ಅಗ್ರೋ ಗೊಟ್ಟೆ ಶ್ರೀಯುತರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಶ್ರೀಯುತರಿಗೆ ಗಜಾನಂದ ಮಾಳಿ ಇವರು ಮಾಲಾರ್ಪಣೆ, ಸವಿನೆನಪಿನ ಕಾಣಿಕೆ, ಸನ್ಮಾನ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತೇಳಿ ಇವರು ಕೇಳ್ಕೊಳ್ತಾ ಇದ್ದೇನೆ. ಕಾವೇರಮ್ಮ ಕಾಪಾಡಮ್ಮ ಈ ದೋಣಿಯ ಕೇಳಿಸೋ, ಆ ತೀರವಾ ಸೇರಿಸೋ. ಧನ್ಯವಾದಗಳು. ಇನ್ನು ಸಸಿಗೆ ನೀರು ಉಣಿಸುವವರು ಆ ಕಾರ್ಯಕ್ರಮಕ್ಕಾಗಿ ವೇದಿಕೆಯ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ನಾನಾ ಸಾಹೇಬ್ ಸಲ್ಗಾರ್, ಗ್ರಾಮ ಪಂಚಾಯತ್ ಕಾರ್ಯದರ್ಶಿಗಳು ಗೋಟೆ ಶ್ರೀಯುತರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸುಸ್ವಾಗತವನ್ನು ಕೋರ್ತಾ ಶ್ರೀಯುತರನ್ನ ಮಲ್ಲಪ್ಪ ಪೂಜಾರಿ ಇವರು ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತಿಸಬೇಕಂತೇಳಿ ಅವ್ರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ವೇದಿಕೆ ಮೇಲೆ ಆಸನರಿರುವಂತಹ ಇನ್ನೋರ್ವ ಅತಿಥಿಗಳು ಶ್ರೀ ಸಿದ್ದು ಬಾ ಹಜಾರೆ, ಪ್ರಗತಿಪರ ರೈತರು ಕಲಬೆಳಗಿ ಶ್ರೀಯುತರಿಗೆ ಸುರೇಶ್ ಕಿಲಾರಿ ಇವರು ಮಾಲಾರ್ಪಣೆ, ಸನ್ಮಾನ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮುಗಿಲಾಗುವೆ, ಹನಿಯಾಗುವೆ, ಮಳೆಯಾಗಿ ಹೊಳೆಯಾಗಿ ಹರಿದಾಡುವೆ, ನಿತ್ಯ ನಲಿದಾಡುವೆ. ಧನ್ಯವಾದಗಳು. ಇನ್ನು ಈ ಕಾರ್ಯಕ್ರಮದಲ್ಲಿ ಪುಷ್ಪಾರ್ಚನೆಯನ್ನು ನೆರವೇರಿಸಲು ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸನರಿರುವಂಥ ಶ್ರೀ ಮನೋಹರ್ ಜಾ ಬಾಬರ್, ಪಾಂಡುರಂಗ ಹಾಲಿಂಡೇರಿ ಕಲಬೆಳಗಿ ಶ್ರೀಯುತರಿಗೆ ಅರವಿಂದ್ ಬಾಬರ್ ಇವರು ಕ್ಷಮೆ ಇರಲಿ, ಪುಷ್ಪಾರ್ಚನೆಯನ್ನು ನೆರವೇರಿಸಲು ವೇದಿಕೆ ಮೇಲೆ ಆಸನರಿರುವಂಥ
ಅರವಿಂದ್ ಬಾಬರ್ ಪಾಂಡುರಂಗ ಹಾಲಿನ ಡೇರಿ ಕಲಬೆಳಗಿ ಶ್ರೀಯುತರಿಗೆ ಗಜಾನಂದ ಮಾಳಿ ಇವರು ಮಾಲಾರ್ಪಣೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಕನಕನದಿ ಶಾರದೆ. ಧನ್ಯವಾದಗಳು. ಇದೇ ಪುಷ್ಪಾರ್ಚನೆ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮಕ್ಕಾಗಿ ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಶ್ರೀ ಸಿದ್ದರಾಯ್ ವಿ ಉಪ್ಪಾರ್ KMF ಕಾರ್ಯದರ್ಶಿಗಳು ಕಲಬೆಳಗಿ ಶ್ರೀಯುತರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಶಿವಾನಂದ ಖಿಲಾರಿ ಇವರು ಮಾಲಾರ್ಪಣೆಯನ್ನು ಮಾಡಿ ಸನ್ಮಾನ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಕನಕನದಿ ಶಾರದೆ ಕಲಿತಿಗಳು ಕಾಣದೆ ವನವನದಲ್ಲೂ ಕುಹು ಕುಹು ಗಾನ ಝರಿ ಝರಿಯಲ್ಲೂ ಜುಳ್ಳು ಜುಳ್ಳು ಧ್ಯಾನ ವಿಧ. ಧನ್ಯವಾದಗಳು. ಇನ್ನು ಈ ಕಾರ್ಯಕ್ರಮದಲ್ಲಿ ಆಸೀನರಿರ್ತಕ್ಕಂಥ ಇನ್ನೋರ್ವ ಅತಿಥಿಗಳು ಅಪ್ಪ ಸಾಹೇಬ್ ಮಾಳಿ PKPS ಗೋಟೆ ಶ್ರೀಯುತರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಶ್ರೀಯುತರಿಗೆ ಮಾಯಪ್ಪ ಶೆಳ್ಕೆ ಇವರು ಮಾಲಾರ್ಪಣೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ವಿಧ ವಿಧದ ನಾದವಳು ನುಡಿಸುತ್ತಿಹಳು ಕನಕನದಿ ಶಾರದೆ ಕಲಿತಿಗಳು ಕಾಣದೆ. ಧನ್ಯವಾದಗಳು. ಇನ್ನು ಈ ಕಾರ್ಯಕ್ರಮದ ನಾಟಕ ಅನಾವರಣಕ್ಕಾಗಿ ಆಗಮಿಸಿರುವಂಥ ಶ್ರೀ ಸಂತೋಷ್ ಪೀರ್ ಶೆಟ್ಟಿ ಪ್ರಗತಿಪರ ರೈತರು ಕಲಬೆಳಗಿ ಶ್ರೀಯುತರಿಗೆ ದಶರಥ್ ಪವಾರ್ ಇವರು ಮಾಲಾರ್ಪಣೆಯನ್ನು ಮಾಡಿ ಶಾಲ್ ಹೊದಿಸಿ ಸವಿನೆನಪಿನ ಕಾಣಿಕೆಯನ್ನು ನೀಡುವುದರ ಮೂಲಕ ತುಂಬು ಹೃದಯದಿ ಸ್ವಾಗತಿಸಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಜನನಕ್ಕೂ ಹಾಡು ಮರಣಕ್ಕೂ ಹಾಡು ಲಾಲ್. ಧನ್ಯವಾದಗಳು. ಇನ್ನು ಈ ಕಾರ್ಯಕ್ರಮದ ಒಂದು ವಿಶೇಷ, ಇವತ್ತು ನಡೀತಿರುವಂಥ ಈ ಒಂದು ನಾಟಕ ನನ್ನೂರಿನ ಹೆಮ್ಮೆ, ನನ್ನೂರಿನ ಲೇಖಕರಾಗಿರುವಂಥ ಶ್ರೀಶೈಲ ಗೋವಿಂದ ಶೆಳ್ಕೆ ಇವರಿಂದ ವಿರಚಿತವಾಗಿರ್ತಕ್ಕಂಥ ನಾಟಕ. ಆ ಒಂದು ಶ್ರೇಷ್ಠ ಲೇಖಕರನ್ನು ಈ ಒಂದು ವೇದಿಕೆಗೆ ಕ್ಷಮೆ ಇರಲಿ ಈ ಕಾರ್ಯಕ್ರಮದ ಈ ನಾಟಕದ ಲೇಖಕರಾಗಿರ್ತಕ್ಕಂಥ ಶ್ರೀಶೈಲ ಗೋವಿಂದ್ ಸಲಗರ್ ಶ್ರೀಯುತರಿಗೆ ನನ್ನೂರಿನ ದೊರೆಮನೆತನದ ಹಿರಿಯರಾಗಿರ್ತಕ್ಕಂಥ ರಾಜೇಂದ್ರ ಗೌಡ ದಾದಾ ಸಾಹೇಬ್ ಗೌಡ ಪಾಟೀಲ್ ರವರು ಸನ್ಮಾನಿಸಿ ಸ್ವಾಗತಿಸಬೇಕಂತೇಳಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕಾಣಿಸದ ಹೊರ ಚರಿತೆಯಲ್ಲಿ ಹಬ್ಬಿಯ ಗುಡಿ ವೈಭವದ ತವರ ಕೂಗಿರಿ ಪ್ರೀತಿಸುವ ಹೃದಯ ಬೇಡಿರಿ ಕೇಳು ನೀನು ಕೇಳಿಸಲಿ ಕಲ್ಲು ಕಲ್ಲಿನಲಿ. ಧನ್ಯವಾದಗಳು. ಆತಿಥ್ಯವನ್ನು ಸ್ವೀಕರಿಸಿರ್ತಕ್ಕಂಥ ಶ್ರೀಯುತರಿಗೂ ಹಾಗೂ ಸನ್ಮಾನವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ನನ್ನೂರಿನ ದೊರೆಮನೆತನದ ಹಿರಿಯರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇನ್ನು ಈ ಕಾರ್ಯಕ್ರಮದ ಆತಿಥ್ಯ ಸ್ಥಾನದಲ್ಲಿ ಅಲಂಕೃತರಾಗಿರ್ತಕ್ಕಂಥ ಇನ್ನೋರ್ವರು ಸಂಜು ಪವಾರ್ PKPS ನಿರ್ದೇಶಕರು
ಶ್ರೀಯುತರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಶ್ರೀಯುತರಿಗೆ ಅಣ್ಣಪ್ಪ ತಳವಾರ್ ಇವರು ಶಾಲ್ ಹೊದಿಸಿ ಮಾಲಾರ್ಪಣೆಯನ್ನು ಮಾಡಿ ಸವಿನೆನಪಿನ ಕಾಣಿಕೆಯನ್ನು ಕೊಟ್ಟು ಕಾರ್ಯಕ್ರಮಕ್ಕೆ ತುಂಬು ಹೃದಯದಿ ಸ್ವಾಗತವನ್ನು ಕೋರಬೇಕಂತೇಳಿ ವಿನಂತಿಸಿಕೊಳ್ತಾ ಇದೆ. ಪೂರ್ಣಿಮೆಯ ಆಧಾರ, ಈಗಲೇ ಶೃಂಗಾರ, ಬಂಗಾರ ತೇರೇರಿ ಮೂಡಣವೇ ಸಿಂಧೂರ, ದಿನ 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 ಹೊಸದಾಗಿದೆ. ಎಂದಿಗೂ ಜೀವನ ಸಿಲಿಯೊಳಗೆ ಸಂಗೀತ, ಸರಸರದ ಏರಿದ ತೊಂಗಿಯಲಿ ಶ್ರೀಮಂತ, ಕನ 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 ಕರೆದೀರಿ. ಧನ್ಯವಾದಗಳು. ಇನ್ನು ಈ ಕಾರ್ಯಕ್ರಮದ ಮಾಲಕರಾಗಿರ್ತಕ್ಕಂಥ ಈ ನಾಟಕ ಕಾರ್ಯಕ್ರಮದ ಮಾಲಕರಾಗಿರುವಂಥ ಶ್ರೀ ಮಹಾದೇವ್ ಬಾ ಮುಳಿಕ್ ಶ್ರೀಯುತರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಶ್ರೀಯುತರಿಗೆ ಮನೋಹರ್ ಇರ್ಕರ್ ಇವರು ಮಾಲಾರ್ಪಣೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಧನ್ಯವಾದಗಳು. ಇಲ್ಲಿವರೆಗೆ ಈ ಕಾರ್ಯಕ್ರಮದ ಆತಿಥ್ಯವನ್ನು ಅಲಂಕರಿಸಿಕೊಂಡಿರ್ತಕ್ಕಂಥ ಸರ್ವ ಅತಿಥಿ ಮಹೋದಯರನ್ನು ಸ್ವಾಗತಿಸಿ ಆಗಿದೆ. ಇನ್ನು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಪ್ರೇಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಅದೇ ರೀತಿ ಅವರಿವರನ್ನದೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸರ್ವರನ್ನ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಈ ಒಂದು ಸ್ವಾಗತ ಕಾರ್ಯಕ್ರಮವನ್ನು ನಡೆಸಿಕೊಡಲು ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಕಾರ್ಯಕ್ರಮದ ಆಯೋಜಕರಿಗೆ ತುಂಬು ಹೃದಯದ ಅಭಿವಂದನೆಗಳನ್ನು ಸಲ್ಲಿಸ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಅವರಿವರನ್ನದೇ ಸರ್ವರನ್ನ ಆಧಾರದಿಂದ ಸ್ವಾಗತಿಸಿದಂಥ ನಾಗರಾಜ್ ಸಲಗರ್ ಅವರಿಗೂ ಕೂಡ ಎಲ್ಲ ವೇದಿಕೆಯ ಪರವಾಗಿ ಹಾಗೂ ಊರಿನ ಸಮಸ್ತ ನಾಗರಿಕರ ಪರವಾಗಿ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮದ ಮುಂದಿನ ಘಟ್ಟ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂಥ ಉದ್ಘಾಟಕರು ಆಗಿ ಆಗಮಿಸಿದಂಥ ರಾಜೇಂದ್ರ ಗೌಡ ಪಾಟೀಲ್ ಅವರು ಗಣ ಅಧ್ಯಕ್ಷತೆಯನ್ನು ವಹಿಸಿದಂಥವರು ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟ್ ಜಿಲ್ಲಾ ಆರ್ಥಿಕ ಪ್ರಕೋಷ್ಠಿ ಸಂಚಾಲಕರು ಹಾಗೂ ಇಂಡಿಯನ್ ಪೆಟ್ರೋಲ್ ಪಂಪ್ ಮಾಲೀಕರು ಗೋಟೆ ಇವರು ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವುದರ ಮುಖಾಂತರ ರಿಬ್ಬನ್ ಕಟ್ ಮಾಡುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಹಾಗಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರು ಈ ರಿಬ್ಬನ್ ಕಟ್ ಮಾಡುವುದರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಂತ ಹೇಳಿ ಕೇಳಿಕೊಳ್ಳುತ್ತೇನೆ. ನಾವಾಡುವ ನುಡಿ ಕನ್ನಡ ನುಡಿ, ಚಿನ್ನದ ನುಡಿ ಕನ್ನಡ ನುಡಿ. ಉದ್ಘಾಟನೆಯನ್ನು ನೆರವೇರಿಸಿದಂಥ ನಿಮ್ಮೆಲ್ಲರ ನೆಚ್ಚಿನ ಯುವ ನಾಯಕರಾಗಿ ಆಗಮಿಸಿ ರಿಬ್ಬನ್ ಕಟ್ ಮಾಡುವುದರ ಮುಖಾಂತರ ಕಾರ್ಯಕ್ರಮವನ್ನು ನೆರವೇರಿಸಿದಂಥ ರಾಜೇಂದ್ರ ಗೌಡ ಪಾಟೀಲ್ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಘಟ್ಟ ಕಾರ್ಯಕ್ರಮವನ್ನು ರಂಗಭೂಮಿ ಪೂಜೆ ಮಾಡೋದರ ಮುಖಾಂತರ ಕಾರ್ಯಕ್ರಮವನ್ನು ದೇವರ ಅನುಗ್ರಹವನ್ನು ಪಡೆಯೋದರ ಮುಖಾಂತರ ಕಾರ್ಯಕ್ರಮವನ್ನು ಮುನ್ನಡೆಸೋಣ. ಹಾಗಾಗಿ ಈ ರಂಗಭೂಮಿ ಪೂಜೆಯನ್ನು ಶ್ರೀ ಮಲ್ಲಯ್ಯ ಹಿರೇಮಠ್ ಮತ್ತು ಮಡ್ಡಪ್ಪ ಪೂಜಾರಿ ಅವರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತೇಳಿ ಕೇಳಿಕೊಳ್ಳುತ್ತೇನೆ. ತಾಯಿಯ ಮಕ್ಕಳು ನಾವೆಲ್ಲ ಎಂದು ಒಂದೇ ಸತ್ಯವ ಹೇಳುವ ಎಂದಿಗೂ ನೀವೇನೇ ತಾಯಿ ತಂದೆ
ಸುಖ ಸಂತೋಷ ಇರಲಿ, ಹೊಸ ಉಲ್ಲಾಸ ತರಲಿ, ಬದುಕಿನ್ನೇಕೆ ಎನ್ನುವ ಬರಿ ನೋವನ್ನೇ ಬರಲಿ, ನಗುತ್ತಾ ನಗುತ್ತಾ ದಿನ ಬಾಳುವ ಕನ್ನಡ ತಾಯಿಯ ಮಕ್ಕಳು ನಾವೆಲ್ಲ ಎಂದು ಒಂದೇ ಸತ್ಯವ ಹೇಳುವ ಎಂದಿಗೂ ನೀವೇನೇ ತಾಯಿ ತಂದೆ. ಸುಖ ಸಂತೋಷ ತರಲಿ, ಹೊಸ ಉಲ್ಲಾಸ ತರಲಿ, ಬದುಕಿನ್ನೇಕೆ ಎನ್ನುವ ಬರಿ ನೋವೊಂದೇ ಬರಲಿ, ನಗುತ್ತಾ ನಗುತ್ತಾ ಬದಲಾಳುವ ಕನ್ನಡ ತಾಯಿಯ ಮಕ್ಕಳು ನಾವೆಲ್ಲ ಎಂದು ಒಂದೇ ಸತ್ಯವ ಹೇಳುವ ಎಂದಿಗೂ ನೀವೇನೇ ತಾಯಿ ತಂದೆ. ನಮ್ಮ ಜನ ನಮ್ಮ ನಾಡು ನಮ್ಮವರೇ ಎಲ್ಲೆಲ್ಲೋ ನೋಡು ಎಲ್ಲೆಲ್ಲೋ, ಹಸಿರಲ್ಲಿ ಪ್ರೀತಿ ತುಂಬಿ ನಮ್ಮವರೇ ಎಲ್ಲೆಲ್ಲೋ ನೋಡು ಎಲ್ಲೆಲ್ಲೋ, ಒಂದದ ಇರಲಿ, ಹೊಸ ಉಲ್ಲಾಸ ತರಲಿ, ಬದುಕಿನ್ನೇಕೆ ಎನ್ನುವ ಬರಿ ನೋವೊಂದೇ ಬರಲಿ, ನಗುತ್ತಾ ನಗುತ್ತಾ ದಿನ ಬಾಳುವ ಕನ್ನಡ ತಾಯಿಯ ಮಕ್ಕಳು ನಾವೆಲ್ಲ ಎಂದು ಒಂದೇ ಸತ್ಯವ ಹೇಳುವ ಎಂದಿಗೂ ನೀವೇನೇ ತಾಯಿ ತಂದೆ. ಸುಖ ಸಂತೋಷ ಇರಲಿ, ಹೊಸ ಉಲ್ಲಾಸ ತರಲಿ, ಬದುಕಿನ್ನೇಕೆ ಎನ್ನುವ ಬರಿ ನೋವೊಂದೇ ಬರಲಿ, ನಗುತ್ತಾ ನಗುತ್ತಾ ದಿನ ಬಾಳುವ ಕನ್ನಡ ತಾಯಿಯ ಮಕ್ಕಳು ನಾವೆಲ್ಲ ಎಂದು ಒಂದೇ ಸತ್ಯವ ಹೇಳುವ ಎಂದಿಗೂ ನೀವೇನೇ ತಾಯಿ ತಂದೆ. ನಮ್ಮ ಜನ ನಮ್ಮ ನಾಡು ನಮ್ಮವರೇ ಎಲ್ಲೆಲ್ಲೋ ನೋಡು ಎಲ್ಲೆಲ್ಲೋ, ಅರಸಲಿ ಪ್ರೀತಿಯಿಂದ ನಮ್ಮ ಪ್ರೇಮದಿ ಎಂದು ಪ್ರೇಮ ಎಂದೆಂದು ಜೊತೆಯಿಂದಕ್ಕೆ ಇರುವ ಬದುಕಿನ್ನೇಕೆ ಎನ್ನುವ ಹೊಸ ಉಲ್ಲಾಸ ತರಲಿ, ಬದುಕಿನ್ನೇಕೆ ಎನ್ನುವ ನಗುತ್ತಾ ನಗುತ್ತಾ ದಿನ ಬಾಳುವ ಕನ್ನಡ ತಾಯಿಯ ಮಕ್ಕಳು ನಾವೆಲ್ಲ ಎಂದು ಒಂದೇ ಸತ್ಯವ ಹೇಳುವ ಎಂದಿಗೂ ನೀವೇನೇ ತಾಯಿ ತಂದೆ. ಸುಖ ಸಂತೋಷ ತರಲಿ, ಹೊಸ ಉಲ್ಲಾಸ ಇರಲಿ, ಬದುಕಿನ್ನೇಕೆ ಎನ್ನುವ ಬರಿ ನೋವೊಂದೇ ಬರಲಿ, ನಗುತ್ತಾ ನಗುತ್ತಾ ದಿನ ಬಾಳುವ ಕನ್ನಡ ತಾಯಿಯ ಮಕ್ಕಳು ನಾವೆಲ್ಲ ಎಂದು ಒಂದೇ ಸತ್ಯವ ಹೇಳುವ ಎಂದಿಗೂ ನೀವೇನೇ ತಾಯಿ ತಂದೆ. ಸುಖ ಸಂತೋಷ ತರಲಿ, ಹೊಸ ಉಲ್ಲಾಸ ತಿರಲಿ, ಬದುಕಿನ್ನೇಕೆ ಎನ್ನುವ ಬರಿ ನೋವೊಂದೇ ಬರಲಿ, ನಗುತ್ತಾ ನಗುತ್ತಾ ದಿನ ಬಾಳುವ ಶ್ರೀ ಶಾರದಾ ಮಾತೆಗೆ ಪೂಜೆಯನ್ನು ಸಲ್ಲಿಸುವುದರ ಮುಖಾಂತರ ರಂಗಭೂಮಿಯ ಪೂಜೆಯನ್ನು ನೆರವೇರಿಸಿದಂಥ ಅತಿಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಘಟ್ಟ ದೇವರ ಅನುಗ್ರಹ ಎಷ್ಟು ಮುಖ್ಯವೋ ಹಾಗೆ ಇವತ್ತಿನ ಕಾರ್ಯಕ್ರಮದ ಯಶಸ್ಸು ಅಷ್ಟೇ ಮುಖ್ಯ. ಹಾಗಾಗಿ ಆ ದೇವರ ಅನುಗ್ರಹವನ್ನು ಪಡೆಯಲು ಜ್ಯೋತಿ ಬೆಳಗಿಸುವುದರ ಮುಖಾಂತರ ಇವತ್ತಿನ ಕಾರ್ಯಕ್ರಮವನ್ನು ಅತ್ಯಂತ ವಿದ್ಯುಕ್ತವಾಗಿ ಚಾಲನೆಗೊಳಿಸೋಣ. ಹಾಗಾಗಿ ಈ ಜ್ಯೋತಿ ಬೆಳಗಿಸುವವರು ಬಾಳಾಸಾಹೇಬ್ ಪಾಟೀಲ್ ಮತ್ತು ಈಶ್ವರ್ ಬಾಬರ್ ಹಾಗೂ ಸುಖದೇವ್ ನಲ್ವಡೆ ಹಾಗೂ ಮಹಾದೇವ್ ಬೆಳ್ಳೆನವರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎಲ್ಲ ಸರ್ವ ಸದಸ್ಯರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತೇಳಿ ಕೇಳಿಕೊಳ್ಳುತ್ತೇನೆ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವ ನೆರೆದು
ಕಲ್ಯಾಣವೆಂಬ ಪ್ರಣತಿಯಲ್ಲಿ ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಭಕ್ತಿರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಆಚಾರವೆಂಬ ಭಕ್ತಿಗೆ ಬಸವನೆಂಬ ಜ್ಯೋತಿಯ ಮುಟ್ಟಿಸಲು ಆಚಾರವೆಂಬ ಭಕ್ತಿಗೆ ಬಸವನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗು ತಿತ್ತರಯ್ಯ ತೊಳಗಿ ಬೆಳಗು ತಿತ್ತರಯ್ಯ ಶಿವನ ಪ್ರಕಾಶ ಶಿವನ ಪ್ರಕಾಶ ಶಿವನ ಪ್ರಕಾಶ ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂಥ ಎಲ್ಲ ಅತಿಥಿ ಮಹೋದಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಘಟ್ಟ ಸಸಿಗೆ ನೀರು ಹನಿಸುವುದರ ಮುಖಾಂತರ ಕಾರ್ಯಕ್ರಮವನ್ನು ಮುನ್ನಡೆಸೋಣ. ಈ ಸಸಿಗೆ ನೀರು ಹನಿಸಲು ವೇದಿಕೆಯನ್ನು ಅಲಂಕರಿಸಿದಂಥ ದೋಂಡಿಬಾ ಪವಾರ್, ಗುರುಬಸಪ್ಪ ಕಲ್ಸೆಟ್ಟಿ, ಅಪ್ಪ ಸಾಬ್ ಇರ್ಕರ್, ಬಸವರಾಯ್ ಸಲಗರ್ ಈ ಅತಿಥಿ ಮಹೋದಯರು ಸಸಿಗೆ ನೀರು ಉಣಿಸುವುದರ ಮುಖಾಂತರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಕೇಳಿಕೊಳ್ಳುತ್ತೇನೆ. ತಂಗಾಳಿ ಬೀಸಿ ಬರದೆ ಸೌಗಂಧ ಸುಖವ ತರದೆ ಸಿಗುರವೆಯಲ್ಲಿ ಮೊರವೆ ನಿನ ಗೆಳತಿ ನಾನ ಮೊರವೆ ಮತ್ಯಾಕೆ ಮೌನ ಗಿಳಿ ಚಿತ್ಯಾಕೆ ಎಂದು ತಿಳಿ ಮತ್ಯಾಕೆ ಹೇಳಾಳಿ ಮುತ್ಯಾಕೆ ನನ್ನ ಬಳಿ ಸಿರಿರಿ ನಿಮ್ಮನ್ನು ಸಸಿಗೆ ನೀರು ಉಣಿಸಿದಂಥ ಎಲ್ಲ ಗಣ್ಯಮಾನ್ಯರಿಗೂ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಕಾರ್ಯಕ್ರಮದ ಮುಂದಿನ ಘಟ್ಟ ಬಲೂನ್ ಉದ್ಘಾಟಕರಾಗಿ ಆಗಮಿಸಿದಂಥ ನಾನಾ ಸಾಬ್ ಅಂಬಲಿ, ದುಂಡಪ್ಪ ಮಾಳಿ, ತುಕಾರಾಮ್ ಪವಾರ್, ಶಂಕರ್ ಕೋಲಾರ್, ಸಿರ್ಸೆಲ್ ಪೀರ್ಸೆಟ್ಟಿ ಈ ಅತಿಥಿ ಮಹೋದಯರು ಬಲೂನನ್ನು ಉದ್ಘಾಟಿಸುವುದರ ಮುಖಾಂತರ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಬೇಕಂತ ಕೇಳಿಕೊಳ್ಳುತ್ತೇನೆ. ಹೇ ಬಲೂನ್ ಉದ್ಘಾಟನೆಯನ್ನು ನೆರವೇರಿಸಿದಂಥ ಎಲ್ಲ ಅತಿಥಿ ಮಹೋದಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಕಾರ್ಯಕ್ರಮದ ಮುಂದಿನ ಘಟ್ಟ ಮಿಂಚಿನ ಸಂಚಲನ. ಈ ಮಿಂಚಿನ ಸಂಚಲನವನ್ನು ರಾವ್ ಸಾಬ್ ಮಾನೆ, ರಾಜಾರಾಮ್ ಗಾಯಕ್ವಾಡ್, ಸುರೇಶ್ ಪವಾರ್, ಸಿದ್ದುಬಾ ಹಜಾರೆ, ರಾಮಣ್ಣ ಗೈಕ್ವಾಡ್ ಈ ಅತಿಥಿ ಮಹೋದಯರು ಈ ಮಿಂಚಿನ ಸಂಚಲನವನ್ನು ನೆರವೇರಿಸಿಕೊಡ್ಬೇಕಂತೇಳಿ ಕೇಳಿಕೊಳ್ಳುತ್ತೇನೆ. ಆಲಯ ಮೃಗಾಲಯ ವಾತಾಡಿಗಳ ನಿಲಯ ಮನದಲ್ಲಿ ಆಶ್ಚರ್ಯ ತರುವ ಈ ಕಣ್ಗಳಿಗೆ ಆನಂದ ಕೊಡುವ ನೂರಾರು ಸಿರಿಯ ಆಲಯ ಮೃಗಾಲಯ ವಾತಾಡಿಗಳ ಎಲ್ಲ ಅತಿಥಿ ಮಹೋದಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದ ಮುಖ್ಯ ಘಟ್ಟ ಊರಿನ
ಹೆಮ್ಮೆಯ ಸುಪುತ್ರ, ಕವಿಗೋಷ್ಠಿಯ ಕೃತಿಕಾರ, ಇವತ್ತಿನ ನಾಟಕದ ಕರ್ತೃ, ನಾಟಕ ಕೃತಿ ಬಿಡುಗಡೆಯ ಹಂತ. ಈ ನಾಟಕವನ್ನು ಬಿಡುಗಡೆಗೊಳಿಸ್ತಕ್ಕಂಥ ಮುಖ್ಯ ಅತಿಥಿಗಳು ಮಾರುತಿ ಗೋವಿಂದ್ ಸಳಕೆ, ಅದೇ ರೀತಿಯಾಗಿ ರುಕ್ಮುದ್ದೀನ್ ಮುಜಾವರ್ ಈ ಕೃತಿಯನ್ನು ಬಿಡುಗಡೆಗೊಳಿಸಬೇಕಂತೇಳಿ ಕೇಳಿಕೊಳ್ಳುತ್ತೇನೆ. ಎಂಬುದು ನಾನಲ್ಲ, ಎಂಬುದು ನಾನಲ್ಲ. ಕೃತಿಯನ್ನು ಬಿಡುಗಡೆಗೊಳಿಸಿದಂಥ ಅತಿಥಿ ಮಹೋದಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಂದಿನ ಘಟ್ಟ ಪುಷ್ಪಾರ್ಚನೆ. ಈ ಪುಷ್ಪಾರ್ಚನೆಯನ್ನು ಮನೋಹರ್ ಬಾಬರ್ ಹಾಗೂ ಸಿದ್ದರಾಯ್ ಉಪ್ಪಾರ್, ಮನೋಹರ್ ಬಾಬರ್ ಅವರ ಅನುಪಸ್ಥಿತಿಯಲ್ಲಿ ಅರವಿಂದ್ ಬಾಬರ್ ಅವರು ಈ ಪುಷ್ಪಾರ್ಚನೆಯನ್ನು ನೆರವೇರಿಸಿಕೊಡ್ಬೇಕಂತೇಳಿ ಕೇಳಿಕೊಳ್ಳುತ್ತೇನೆ. ಚೆಲ್ಲಿದರು ಮಲ್ಲಿಗೆಯ ಭಾನ ಸೂರ್ಯನಿ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆಯ ಭಾನ ಸೂರ್ಯನಿ ಮ್ಯಾಲೆ. ನೆರವೇರಿಸಿದಂಥ ಅತಿಥಿ ಮಹೋದಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಇನ್ನೊಂದು ಘಟ್ಟ ಪಾರಿವಾಳ ಹಾರಿಸುವುದರ ಮುಖಾಂತರ ಕಾರ್ಯಕ್ರಮವನ್ನು ಇನ್ನಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂಥ ಹಂತ. ಈ ಪಾರಿವಾಳ ಹಾರಿಸುವವರಾಗಿ ಆಗಮಿಸಿದಂಥವರು ತುಕಾರಾಮ್ ಪವಾರ್, ಅದೇ ರೀತಿಯಾಗಿ ದಶರಥ್ ರಜಪೂತ್ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತೇಳಿ ಕೇಳಿಕೊಳ್ಳುತ್ತೇನೆ. कबूतर जा 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 कबूतर जा 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 कबूतर जा 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 कबूतर जा. ಪಾರಿವಾಳ ಹಾರಿಸುವುದರ ಮುಖಾಂತರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಅತಿಥಿ ಮಹೋದಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದ ಅಂತಿಮ ಘಟ್ಟ ನಾಟಕ ಅನಾವರಣ. ಈ ನಾಟಕ ಅನಾವರಣವನ್ನು ಸಂತೋಷ್ ಪೀರ್ಶೆಟ್ಟಿ ಮತ್ತು ಮನೋಹರ್ ಬಾಬರ್ ಇವರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತೇಳಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಅಪ್ಪ ಸಾಬ್ ಮಾಳಿ ಅವರು ಕೂಡ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತೇಳಿ ಕೇಳಿಕೊಳ್ಳುತ್ತೇನೆ. ಸಂಗೀತವೇ ನನ್ನ ದೇವರು, ಚಪ್ಪಾಳೆ ನನ್ನ ಉಸಿರು. ಸಂಗೀತವೇ ನನ್ನ ದೇವರು, ಚಪ್ಪಾಳೆ ನನ್ನ ಉಸಿರು. ಪೂರ್ವದ ಜನ್ಮವು ಯಾವುದು, ಈ ಹಾಡುವ ಪುಣ್ಯವು ಯಾರದು, ಈ ದಿನ ಈ ಜನರದು ನನ್ನದು. ನಾಟಕ ಅನಾವರಣಗೊಳಿಸಿದಂಥ ಅತಿಥಿ ಮಹೋದಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದ ಅಂತಿಮ ಘಟ್ಟ ಧ್ವಜಾರೋಹಣ. ಈ ಧ್ವಜಾರೋಹಣವನ್ನು ಅಶೋಕ್ ಮಾಳಿ ಮತ್ತು ಬಸವರಾಜ್ ಕೋಲಾರ್ ಅವರು ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಧ್ವಜವನ್ನು ಹಾರಿಸುವುದರ ಮುಖಾಂತರ ನೆರವೇರಿಸಿಕೊಡ್ಬೇಕಂತೇಳಿ ಕೇಳಿಕೊಳ್ಳುತ್ತೇನೆ. ಕರುನಾಡೆ ಕೈ ಚಾಚಿದೆ ನೋಡೆ, ಹಸಿರುಗಳೇ ತೋರಣಗಳೇ, ಬಿಸೋ ಗಾಳಿ ಚಮರ ಬಿಸಿರಿ, ಹಾಡೋ ಹಕ್ಕಿ ಸ್ವಾಗತ ಕೋರಿದೆ. ಈ ಮಣ್ಣಿನ ಕೂಸುನ ಕರುನಾಡೆ ಇತಿಹಾಸಿದೆ ನೋಡೆ.
ಧ್ವಜಾರೋಹಣ ನೆರವೇರಿಸಿದಂಥ ಅತಿಥಿ ಮಹೋದಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಇವತ್ತಿನ ಈ ಸುಂದರ ಸಾಮಾಜಿಕ ನಾಟಕ, ಈ ಸುಂದರ ಸಾಮಾಜಿಕ ನಾಟಕದ ಉದ್ಘಾಟಕರಾಗಿ ಆಗಮಿಸಿದಂಥ ನಮ್ಮೂರಿನ ಹಿರಿಯರು, ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟ್ ಜಿಲ್ಲಾ ಆರ್ಥಿಕ ಪ್ರಕೋಷ್ಠಿ ಸಂಚಾಲಕರು ಆದಂಥ ರಾಜೇಂದ್ರ ಗೌಡ ಪಾಟೀಲ್ ಅವರು ಇವತ್ತಿನ ನಾಟಕ ಅನಾವರಣ ಕುರಿತು ತಮ್ಮೆರಡು ಮಾತುಗಳನ್ನು ಹೇಳಬೇಕಂತೇಳಿ ಕೇಳಿಕೊಳ್ಳುತ್ತೇನೆ. ಇವತ್ತು ಸಮಯದ ಕಾರಣ ಮನ್ನಾವಲಿಯ ಜಾತ್ರೆಯ ನಿಮಿತ್ತವಾಗಿ ಇವತ್ತು ಏನು ಕಲಬೆಳಗಿ ಗ್ರಾಮದ ಒಂದು ಸುಂದರ ಸಾಮಾಜಿಕ ಧರ್ಮವಂತರಿಗೆ ಧನಿಕರ ದೌರ್ಜನ್ಯ, ಇದು 20ನೇ ಕಲಾಕುಸುಮ. ನಮ್ಮ ಊರಿನ ಒಬ್ಬ ಯುವಕ ಅದನ್ನು ಒಂದು ನಾಟಕದ ಲೇಖಕರಾಗಿ ಇದನ್ನು ಹೊರಹೊಮ್ಮಿಸಿದ್ದಾರೆ. ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀಯುತ ಎಲ್ಲ ಅವರಿವರನ್ನದೇ ಕಲಬೆಳಗಿ ಗ್ರಾಮದ ಗಣ್ಯಮಯ ಆದ ಕಾರಣ ನಾನು 4 ಮಾತುಗಳನ್ನು ಆಡಲು ಇದಕ್ಕೆ ತಾವೆಲ್ಲ ಕಾರಣ ನಮ್ಮಲ್ಲಿ ಏನಾಗಬೇಕಾಗೈತೆ ಅಂದ್ರೆ ತಾವು ಇದಕ್ಕೆ ಶಾಂತ ರೀತಿಯಿಂದ ಕುಳಿತುಕೊಂಡು ಈ ನಾಟಕವನ್ನು ತನುಬನ ಸಹಾಯದಿಂದ ಸಹಕಾರ ಮಾಡಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡುತ್ತಾ, ಯಾವತ್ತೂ ಒಂದು ಭಾವೈಕ್ಯತೆ ಹೊಂದಿರತಕ್ಕಂಥ ಗ್ರಾಮ ಇದು ಕಲಬೆಳಗಿ ಗ್ರಾಮ. ಇದು ಯಾವತ್ತೂ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸೀಮಿತವಾಗಿರತಕ್ಕಂಥ ಜಾತ್ರೆ ಅಲ್ಲ. ಬಹಳ ದಿನದಿಂದ ನಡೆದುಕೊಂಡು ಬಂದ ಹಾದಿಯಲ್ಲಿ ಎಲ್ಲರೂ ಒಮ್ಮತದಿಂದ ಈ ಜಾತ್ರೆಯನ್ನು ಆದರ್ಶವಾಗಿ ಇದೇ ರೀತಿ ಎಲ್ಲವನ್ನು ಮುನ್ನುಗ್ಗುತ್ತಾ ಪ್ರತಿಯೊಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀರಿ. ಅದಕ್ಕೆ ತಮ್ಮ ಇದನ್ನು ಏನು ಸಂಘಟಕರಾಗಿ ಇದನ್ನು ಮಾಡಿಸ್ಕೊಂಡು ಬರ್ತಾ ಇದ್ದೀರಿ, ಪ್ರತಿ ವರ್ಷ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಅದಕ್ಕೆ ಕಲಬೆಳಗಿ ಗ್ರಾಮದ ವತಿಯಿಂದ ಹಾಗೂ ಎಲ್ಲರ ವತಿಯಿಂದ ನನ್ನ ಅನಂತ ನಮಸ್ಕಾರಗಳು ವಂದಿಸಿ ಇಲ್ಲಿಗೆ ನನ್ನ 2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಗುರು ಹಿರಿಯರಲ್ಲಿ ವಂದಿಸಿ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರ ಕುರಿತು ಹಿತವಚನವನ್ನು ನೀಡಿದಂಥ ನಮ್ಮೂರಿನ ಹಿರಿಯರಾದಂಥ ರಾಜೇಂದ್ರ ಗೌಡ ಪಾಟೀಲ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಹ್ಲಾದ್ ಮುಳಿಕ್ ಅವರು ತಮ್ಮ 2 ಅನಿಸಿಕೆಗಳನ್ನು ಹೇಳಬೇಕಂತೇಳಿ ಕೇಳಿಕೊಳ್ತೇನೆ. ಹಲೋ, ಶ್ರೀ ಮನ್ನಾವಲಿ ನಾಟ್ಯ ಸಂಘ ಕಲಬೆಳಗಿ ಇವರು ಅರ್ಪಿಸುವ 20ನೇ ಕಲಾಕುಸುಮ. ಈ ಕಲಾಕುಸುಮವನ್ನು ಉದ್ಘಾಟನೆ ಹಾಗೂ ಜ್ಯೋತಿ ಎಲ್ಲ ನನ್ನ ವೇದಿಕೆ ಮೇಲೆ ಇದ್ದಂಥ ಅತಿಥಿ ಮಹೋದಯವರಿಗೆ ನನ್ನ ನಮಸ್ಕಾರಗಳನ್ನು ಹೇಳಿ, ಇಲ್ಲಿ ಮುಂದೆ ಕುಳಿತಂಥ ಎಲ್ಲ ಪ್ರೇಕ್ಷಕರಿಗೆ ಹಾಗೂ ಎಲ್ಲ ಭಕ್ತಾದಿಗಳಿಗೆ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ, ಇನ್ನೊಂದು ಈ 20 ವರ್ಷಗಳ ಕಾಲ ನಾವು ನಾಟಕವನ್ನು ಪ್ರತಿ ಸಲ ನಡೆಸ್ತಾ ಬಂದೆವು. ಯಾಗ ದಿವಸ ಕಳೆದು ಅನ್ನೋದು ನಮ್ಗೆ ಗೊತ್ತಾಗಿಲ್ಲ. ನಮ್ಮ ವಯಸ್ಸಿನೊಳಗೆ 4ನೇ ಭಾಗನ ನಾಟಕದೊಳಗೆ ಮುಗಿಸ್ತೀವಿ ಅನ್ನುವಂಥ ನಮ್ಗೆ ಖುಷಿ ಐತಿ. ಇನ್ನೂ ಇದೇ ರೀತಿ ನೀವು ಪ್ರೋತ್ಸಾಹ ಕೊಡ್ರಿ. ನಾ ಫಾಸ್ಟ್ ಮಾತಾಡ್ತೀನಿ, ಯಾಕಂದ್ರೆ ಟೈಮ್ ಆಗೈತಿ. ಇನ್ನೊಂದು ವಿಶೇಷ ಹೇಳ್ತೀನಿ ನಿಮ್ಗೆ. ನಮ್ಮ ಕಲಬೆಳಗಿ ಒಳಗೆ ಸರ್ಕಾರಿ ನೌಕರರ ಸಂಘದವರು ಒಂದು ವಿಶೇಷ ಕಾರ್ಯಕ್ರಮ ಇಟ್ಟುಕೊಂಡಾರ. ಅದಕ್ಕೆ ನಾ ಪ್ರಾಸ್ತಾವಿಕ ಮಾತಾಡ್ತೀನಿ. ಆಕ್ಚುಲಿ ಹೇಳ್ಬೇಕಂದ್ರೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮತ್ತು ಸಾವಯವ ಕೃಷಿಯನ್ನ ಯಾರು ಅಳವಡಿಸ್ತಾರೆ ಆ ರೈತರಿಗೆ ಸನ್ಮಾನ ಕಾರ್ಯಕ್ರಮ, ನಿವೃತ್ತ ನೌಕರರಿಗೆ ಮತ್ತು ಇನ್ನು ಹೋಗುವಂತ ನೌಕರರಿಗೆ ಇಂಥ ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರಿ ನೌಕರಸ್ಥರ ಬಹಳ ಒಳ್ಳೆ ಅಚ್ಚುಕಟ್ಟಾಗಿ ನಡೆಸ್ಲಾತಾರ. ಅದಕ್ಕೂ ನೀವು ಈ ನಾಟಕಕ್ಕೆ ಹೆಂಗೆ 20 ವರ್ಷ ನಾವು ಪ್ರೋತ್ಸಾಹ ಕೊಟ್ಟಿರಿ, ಅದಕ್ಕೆ 100 ವರ್ಷ ಪ್ರೋತ್ಸಾಹ ಕೊಡ್ರಿ ಅಂತ ಹೇಳಿ ನಾ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಯಾಕಂದ್ರೆ
ಆ ಕಾರ್ಯಕ್ರಮಕ್ಕೆ ಅವರು ಎಂತಿಂಥ ಪ್ರೊಫೆಸರ್ಗಳನ್ನ ನಮ್ಮ ಬೇಡಿ ಕಾಲೇಜಿನಿಂದ ಆತು ಇಂತಿಸ ಕರ್ನಾಟಕದ ದೊಡ್ಡ ದೊಡ್ಡ ಕಾಲೇಜಿನಿಂದ ತರಿಸ್ತಾರ. ಅವರ ಮಾತುಗಳನ್ನ ಕೇಳಿದ್ರೆ ನಮ್ಮ ಮಕ್ಕಳ ಭವಿಷ್ಯ ಉದ್ಧಾರ ಆಕೈತಿ. ಅದರಿಂದ ಬರೀ ಮಕ್ಕಳಷ್ಟೇ ಬರೋದಲ್ಲ, ನೀವು ಪಾಲಕರು ಕೂಡ ಆ ಕಾರ್ಯಕ್ರಮಕ್ಕೆ ಮುಂದಿನ ವರ್ಷ ದಯವಿಟ್ಟು ಎಲ್ಲರೂ ಬರಬೇಕು. ಈ ಕಾರ್ಯಕ್ರಮಕ್ಕೆ ಹೆಂಗೆ ಬರ್ತಿಲ್ಲ ಆ ಕಾರ್ಯಕ್ರಮಕ್ಕೋಸ್ಕರ ಇದರಿಂದ ದುಪ್ಪಟ್ಟು ಬಂದ್ರಿ ಅಂದ್ರೆ ಆ ಕಾರ್ಯಕ್ರಮಕ್ಕೆ ಶೋಭೆ ತರ್ತೇಳಿ. ಇನ್ನು ಮುಂದೆ ಭಾಳ ಮಾತಾಡೋದಿಲ್ಲ, ಈ ನಾಟಕ ಪ್ರಾರಂಭ ಆಕತಿ. ದಯವಿಟ್ಟು ಎಲ್ಲರಿಗೂ ನನ್ನ ನಮಸ್ಕಾರ. ತಮ್ಮ ಅನಿಸಿಕೆ ಮುಖಾಂತರ ಶಿಕ್ಷಣ ಕೇವಲ ಶಿಕ್ಷಣ ಅಲ್ಲ, ಅದು ಶಿಕ್ಷಣ ಒಂದು ಶಕ್ತಿ ಅಂತೇಳಿ ತಮ್ಮ ಅಭಿಪ್ರಾಯದ ಮುಖಾಂತರ ಹೇಳಿದಂಥ ಪ್ರಹ್ಲಾದ್ ಮುಳಿಕ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ. ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿದಂಥ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಈ ವಂದನಾರ್ಪಣೆಯನ್ನ ನಮ್ಮ ಸಹ ಗೆಳೆಯರಾದಂಥ ಗಣೇಶ್ ಸಲಗರ್ ಅವರು ನೆರವೇರಿಸಿಕೊಡ್ಬೇಕಂತ ಹೇಳಿ ಕೇಳಿಕೊಳ್ಳುತ್ತೇವೆ. ಇಲ್ಲಿವರೆಗೆ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನ ನಿರೂಪಣಾ ಮತ್ತು ಮಾಲಾರ್ಪಣಾ ಕಾರ್ಯಕ್ರಮ ನಡೆಸಿಕೊಟ್ಟಂತ ಗಣೇಶ್ ಸಲಗರ್ ಇವರಿಗೆ ನಮ್ಮ ದೋಣಿಬಪ್ಪ ಅವರಿಂದ ಸನ್ಮಾನ ಮಾಡ್ಬೇಕಂತ. ಇನ್ನು ಬಸವರಾಜ ಮಾಳಿ ಅವರಿಗೆ ನಮ್ಮ ಅಣ್ಣರಿಂದ ಮಾಲಾರ್ಪಣೆ ಮತ್ತು ಬಾಳಗೌಡ್ರು. ಮೂರ್ತಿ ಚಿಕ್ಕದಿದ್ದರು ಕೀರ್ತಿ ದೊಡ್ಡದಂತ ನಮ್ಮ ಗಣೇಶ್ ಸಲಗರ್ ಅವರು ಅಚ್ಚುಕಟ್ಟಾಗಿ ಮಾತಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ